ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆಯಲಿರುವ ಪತ್ರಿಜಿ ಅಮೃತೋತ್ಸವ. ಬೆಂಗಳೂರಿನಲ್ಲಿ ನಡೆಯಲಿರುವ 21ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ. ಗಂಗಾವತಿಯಲ್ಲಿ ನಡೆಯಲಿರುವ 115ನೇ ಸಸ್ಯಾಹಾರ ರ್ಯಾಲಿ ಮತ್ತು 3ನೇ ಧ್ಯಾನ ಯಜ್ಞ ಕಾರ್ಯಕ್ರಮ. ಪತ್ರಿಜಿ ಸ್ಮೃತಿ ಸ್ಮರಣೋತ್ಸವ ಪ್ರಯುಕ್ತ ಆಯೋಜಿಸಲಾದ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ. ಚಳ್ಳಕೆರೆಯಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡ 1 ದಿನದ ಧ್ಯಾನ ಕಾರ್ಯಾಗಾರ. ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ಅಭಿಯಾನ. ಒಂದೇ ಶಾಲೆಯಲ್ಲಿ ನಿರಂತರವಾಗಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿ. ತುಮಕೂರಿನಲ್ಲಿ ಮುಕ್ತಾಯಗೊಂಡ 21 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯಲ್ಲಿನ ಮಠಾಧೀಶರಿಗೆ ಮಾಡಲಾದ ಆನಪಾನಸತಿ ಜ್ಞಾನ ಪರಿಚಯ. ಈಗ ವಿವರಗಳ ಕಡೆಗೆ. ಪತ್ರಿಜಿ ಅಮೃತೋತ್ಸವ ಕಾರ್ಯಕ್ರಮವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆಯಲಿದೆ. ಬೆಂಗಳೂರಿನಲ್ಲಿರುವ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಜುಲೈ 24ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4ರವರೆಗೆ ಪತ್ರಿಜಿ ಅಮೃತೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಪಿಎಸ್ಎಸ್ಎಂನ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಅಮೃತೋತ್ಸವವು ಬೃಹತ್ ಮೈತ್ರಿಯ ಪಿರಮಿಡ್ ಒಳಾಂಗಣದಲ್ಲಿ ನಡೆಯಲಿದೆ. ಉಚಿತ ಪ್ರಸಾದ ವ್ಯವಸ್ಥೆ ಹಾಗೂ ಕಾರ್ಯಕ್ರಮದಲ್ಲಿ ಧ್ಯಾನಾನುಭವಗಳ ಹಂಚಿಕೆ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರುಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಇದರ ನೇರ ಪ್ರಸಾರವನ್ನು ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಂಗಳೂರಿನಲ್ಲಿ 21ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪ್ರತಿ ತಿಂಗಳು ನಿರಂತರವಾಗಿ ಮನೆ ಧ್ಯಾನ ಕಾರ್ಯಕ್ರಮ ನಡೆದುಕೊಂಡು ಬರುತ್ತದೆ. ಜುಲೈ 20ರಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ 21ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಬೆಂಗಳೂರಿನ ಬನಶಂಕರಿಯ ಪಿರಮಿಡ್ ಮಾಸ್ಟರ್ ನರ್ಮದಾ ಮಹೇಶ್ ಅವರ ಸ್ವಗೃಹದಲ್ಲಿ ಆಯೋಜನೆ ಮಾಡಲಾಗಿದೆ. ಮುಖ್ಯ ಅತಿಥಿಗಳಾಗಿ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಇ ಸತ್ಯನಾರಾಯಣ ಅವರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮೀನಾ ಸುಧೀರ್ ಅವರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಿ. ಗಂಗಾವತಿಯಲ್ಲಿ 115ನೇ ಸಸ್ಯಾಹಾರ ರ್ಯಾಲಿ ಮತ್ತು 3ನೇ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಲಿದೆ. ಸಸ್ಯಾಹಾರ ಜಾಗೃತಿ ಪಿರಮಿಡ್ ಧ್ಯಾನ ಸೇವಾ ಸಂಘ ಗಂಗಾವತಿ ಮತ್ತು ಎಲ್ಲ ಧ್ಯಾನಿಗಳ ಸಹಕಾರದೊಂದಿಗೆ ವಿಶ್ವ ಕಲ್ಯಾಣಕ್ಕಾಗಿ 108 ಸಸ್ಯಾಹಾರ ರ್ಯಾಲಿ ಮತ್ತು 108 ಧ್ಯಾನ ಯಜ್ಞ, 108 ಪಿರಮಿಡ್ ನಿರ್ಮಾಣ ಇವುಗಳ ಸಂಕಲ್ಪದೊಂದಿಗೆ ಜುಲೈ 20 ಭಾನುವಾರದಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4:30ರವರೆಗೆ ಪ್ರತಿ ತಿಂಗಳಂತೆ ಸತತ 115ನೇ ಸಸ್ಯಾಹಾರ ರ್ಯಾಲಿ ಮತ್ತು 3ನೇ ಧ್ಯಾನ ಯಜ್ಞ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಹೊಸಪೇಟೆಯ ಶ್ರೀಯುತ ಟಿ ಹರಿಶಂಕರ್ ಅವರು ಪಾಲ್ಗೊಳ್ಳಲಿದ್ದಾರೆ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಧ್ಯಾನ ಯಜ್ಞದ ಸಂಚಾಲಕರಾದ ಗಂಗಾವತಿಯ ಪಿರಮಿಡ್ ಮಾಸ್ಟರ್ ನಾಗರಾಜ್ ಕಾಜಿ ಅವರು ವಿನಂತಿಸಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಿ. ಪತ್ರಿಜಿ ಸ್ಮೃತಿ ಸ್ಮರಣೋತ್ಸವ ಪ್ರಯುಕ್ತ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಚಿನ್ಮಯಿ ಸ್ಪಿರಿಚುವಲ್ ಲೈಫ್ ಫೌಂಡೇಶನ್ ಅರ್ಪಿಸುವ 11 ದಿನಗಳ ಪತ್ರಿಜಿ ಸ್ಮೃತಿ ಸ್ಮರಣೋತ್ಸವ ಪ್ರಯುಕ್ತ ಜುಲೈ 27ರಂದು ಭಾನುವಾರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2:30ರವರೆಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಸ್ಯಾಹಾರವೇ ಮಾನವನ ಆಹಾರ. ಆಧ್ಯಾತ್ಮಿಕ ಉನ್ನತಿಗೆ ಉತ್ತಮವಾದ ಆಹಾರ ಪದ್ಧತಿ ಸಸ್ಯಾಹಾರ. ಆದ್ದರಿಂದ ಮನುಕುಲಕ್ಕೆ ಈ ಕುರಿತು ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಚಳ್ಳಕೆರೆಯಲ್ಲಿ ಯಶಸ್ವಿಯಾಗಿ 1 ದಿನದ ಧ್ಯಾನ ಕಾರ್ಯಾಗಾರ ಮುಕ್ತಾಯಗೊಂಡಿದೆ.
ಚಳ್ಳಕೆರೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಜುಲೈ 13ರ ಭಾನುವಾರದಂದು ಒಂದು ದಿನದ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದೇಹ ಮತ್ತು ಮನಸ್ಸಿನ ಬಗ್ಗೆ ಅದ್ಭುತವಾಗಿ ಸವಿವರವಾಗಿ ಪಿರಮಿಡ್ ಮಾಸ್ಟರುಗಳಾದ ಕೋಟೇಶ್ವರ ರಾವ್ ಮತ್ತು ಸಹನಾ ಅವರು ಮಾಹಿತಿ ನೀಡಿದರು. ಮತ್ತು ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರುಗಳಾದ ಅನಿತಾ, ನಾಗೇಂದ್ರ, ವತ್ಸಲ, ಸುಧಾಕರ್, ಮಹಾಲಕ್ಷ್ಮಿ ಇನ್ನೂ ಹಲವಾರು ಪಿರಮಿಡ್ ಮಾಸ್ಟರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಎಲ್ಲ ಧ್ಯಾನ ಮಿತ್ರರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಲಾಗಿದೆ. ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಅಭಿಯಾನ ನಡೆಯಿತು. ಗಂಗಾವತಿಯ ಎಂಎನ್ಎಂ ಪ್ರೌಢಶಾಲೆಯಲ್ಲಿ ಆನಾಪಾನಸತಿ ಧ್ಯಾನ ಮಾಡುವ ವಿಧಾನ, ಅದರ ಮಹತ್ವ ಮತ್ತು ಲಾಭಗಳ ಬಗ್ಗೆ ಜುಲೈ 12ರ ಶನಿವಾರದಂದು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಅವರು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಧ್ಯಾನ ಅಭ್ಯಾಸ ಮಾಡಿಸುವುದರ ಮೂಲಕ ಸಸ್ಯಾಹಾರದ ಮಹತ್ವ, ಶಕ್ತಿಗೂ ಯುಕ್ತಿಗೂ ಸಸ್ಯಾಹಾರವೇ ಶ್ರೇಷ್ಠ ಎಂಬ ಮಾಹಿತಿಯನ್ನು ನೀಡಿ ವಿಶ್ವ ಆರೋಗ್ಯ ಸಂಸ್ಥೆಯು ಸಹ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಎಂದು ಮನದಟ್ಟು ಮಾಡಲಾಯಿತು. ವಿದ್ಯಾರ್ಥಿಗಳು ಧ್ಯಾನ ಅಭ್ಯಾಸ ಮಾಡುವುದರಿಂದ ಅವರ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅವರ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಎಂದು ತಿಳಿಸಲಾಯಿತು. ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿ ಅವರು ಒಂದೇ ಶಾಲೆಯಲ್ಲಿ ಧ್ಯಾನವನ್ನ ನಿರಂತರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಒಂದು ಶಾಲೆಯನ್ನ ದತ್ತು ತೆಗೆದುಕೊಂಡು ಅಲ್ಲಿ ನಿರಂತರವಾಗಿ ಧ್ಯಾನ ತರಗತಿಗಳನ್ನು ನಡೆಸಬೇಕೆಂಬುದು ಪತ್ರಿಜಿ ಗುರುಗಳ ಆಶಯ. ಅದೇ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರದ ಶ್ರೀ ಮಲ್ಲಿಕಾರ್ಜುನ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 6 ತಿಂಗಳಿಂದ ನಿರಂತರವಾಗಿ ಆನಾಪಾನಸತಿ ಧ್ಯಾನ ಅಭ್ಯಾಸವನ್ನು ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿಯವರು ನಡೆಸಿಕೊಂಡು ಬರುತ್ತಿದ್ದಾರೆ. ಧ್ಯಾನದಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮ ಬೆಳವಣಿಗೆ ಬಂದಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ ಸನದಿ ಅವರು ತಿಳಿಸಿದ್ದಾರೆ. ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿ ಹಾಗೂ ಮೀನಾಕ್ಷಿ ಅವರು ಪತ್ರಿಜಿ ಗುರುಗಳ ಆಶಯವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಾಲೆಯ ಶಿಕ್ಷಕರನ್ನು ಒಳಗೊಂಡಂತೆ ಮಕ್ಕಳಿಗೆ ವಿಶೇಷ ಧ್ಯಾನ ಕಾರ್ಯಾಗಾರವನ್ನು ನಡೆಸಿಕೊಡಲಾಯಿತು. ತುಮಕೂರಿನಲ್ಲಿ 21 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ತುಮಕೂರು ಜಿಲ್ಲೆಯಲ್ಲಿ 21 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯಗೊಂಡ ಕಾರಣ ಇದರ ಅಂಗವಾಗಿ ಜುಲೈ 15 ಮಂಗಳವಾರ ಪಿರಮಿಡ್ ಮಾಸ್ಟರ್ ಅಂಜಲಿ ನರಸಿಂಹಮೂರ್ತಿ ಅವರ ಮನೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉಪನ್ಯಾಸಕರಾಗಿ ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸುನೀತಾ ಅವರು ಪಾಲ್ಗೊಂಡಿದ್ದರು. ಸತ್ಸಂಗ ಯಶಸ್ವಿಯಾಗಿ ನಡೆದು ಕೃತಜ್ಞತಾ ಪೂರ್ವಕವಾಗಿ ಪತ್ರಿಜಿ ಉತ್ತರಗಳು ಎಂಬ ಪುಸ್ತಕವನ್ನು ನೀಡಿ ಗೌರವಿಸಲಾಯಿತು. ಕೊನೆಯಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯಲ್ಲಿನ ಮಠಾಧೀಶರಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿಕೊಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಳಿಂಗಳ್ಳಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಮಠದ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರಿಗೆ ಜುಲೈ 17ರಂದು ಗುರುವಾರ ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರ ನೇತೃತ್ವದಲ್ಲಿ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿಕೊಡಲಾಯಿತು. ಮಠಾಧೀಶರಿಗೆ ಧ್ಯಾನ ಪರಿಚಯವನ್ನು ಮಾಡಿದ ಪಿರಮಿಡ್ ಮಾಸ್ಟರ್ ರಂಗಣ್ಣ, ಮಹಾಲಿಂಗ ಹಾಗೂ ರಾಜಶೇಖರ ಅವರು ಶ್ರೀ ಮಠಕ್ಕೆ ಭೇಟಿ ನೀಡಿ ಪರಮ ಪೂಜ್ಯರಿಗೆ ಪತ್ರಿಜಿಯವರ ಪರಿಕಲ್ಪನೆಗಳ ಬಗ್ಗೆ ತಿಳಿಸಿದರು. ಪಿರಮಿಡ್ ಧ್ಯಾನ ಮಂದಿರ ನಿರ್ಮಾಣ ಮಾಡುವುದಾಗಿ ಪೂಜ್ಯರು ತಿಳಿಸಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.